ಚೆನ್ನಮ್ಮ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಿಯಾ. ಇದೀಗ ಮುಖ್ಯಾಂಶಗಳು. ಬೆಳಗಾವಿ ಪೊಲೀಸರ ಕಾರ್ಯಾಚರಣೆ. ನಗರದಲ್ಲಿ 1 ಕೋಟಿಗೂ ಅಧಿಕ ಕೋಟಾ ನೋಟು ಜಾಲ ಪತ್ತೆ. 2 ಆರೋಪಿಗಳ ಬಂಧನ. ಇಂದು ನಾಡಿನೆಲ್ಲೆಡೆ ಕ್ರಿಸ್ಮಸ್ ಸಂಭ್ರಮ. ಬೆಳಗಾವಿ ನಗರದಲ್ಲಿ ಕ್ರೈಸ್ತ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಎನ್ಯುಕೆ ವಾಹಿನಿ ವತಿಯಿಂದ ನಾಡಿನ ಸಮಸ್ತ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ದಿನದ ಶುಭಾಶಯಗಳು. ನೂತನ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಗೆ ಆಗಮನ. ವೀರರಾಣಿ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬದ್ಧ ಅಂದ್ರು ಸತೀಶ್ ಜಾರಕಿಹೊಳಿ. 1,81,500 ರೂಪಾಯಿಗಳ ಕೋಟಾ ನೋಟುಗಳನ್ನು ಬೆಳಗಾವಿ ಪೊಲೀಸರು ಪತ್ತೆ ಹಚ್ಚಿ ಆರೋಪಿಗಳ ಹಾಗೂ ಅವರ ಕಡೆ ಇದ್ದ ಲ್ಯಾಪ್ಟಾಪ್, ಪ್ರಿಂಟರ್ ಮುಂತಾದವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ಕಳೆದ ರಾತ್ರಿ ತಮಗೆ ಸಿಕ್ಕ ಗೌಪ್ಯ ಮಾಹಿತಿಯ ಆಧಾರದ ಮೇಲೆ ವಡಗಾಂವ್ ನಗರದ ಹೊರವಲಯದಲ್ಲಿರುವ ಚೆನ್ನಮ್ಮ ಸೊಸೈಟಿ ಹತ್ತಿರ ಆಸಿಫ್ ಶೇಖ್ ಎಂಬುವವನು ರಫೀಕ್ ದೇಸಾಯಿ ಜೊತೆ ಸೇರಿ ಕೋಟಾ ನೋಟಿನ ಚಲಾವಣೆಗೆ ಮುಂದಾಗಿದ್ದಾಗ ಅವರ ಮೇಲೆ ದಾಳಿ ಮಾಡಿ ಆರೋಪಿಗಳನ್ನು ಸೆರೆ ಹಿಡಿದಿದ್ದಾರೆ. ಡಿಸಿಪಿ ಅವರ ಮಾರ್ಗದರ್ಶನದಲ್ಲಿ ಮಹಂತೇಶ್ವರ್ ಜಿದ್ದಿ, ಎಸಿಪಿ ಅಪರಾಧ ಹಾಗೂ ನಾರಾಯಣ್ ಬರ್ಮನಿ, ಎಸಿಪಿ ಮಾರ್ಕೆಟ್ ಉಪವಿಭಾಗದವರ ನೇತೃತ್ವದಲ್ಲಿ ತಂಡವೊಂದನ್ನು ರಚಿಸಿ ದಾಳಿ ಮಾಡಿದ್ದಾರೆ ಎಂದು ಕಮಿಷನರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ತಿಳಿಸಿದರು. ಮೊದಲು ಒಬ್ಬ ವ್ಯಕ್ತಿ ಸ್ಕೂಟರ್ ಮೇಲೆ ಬಂದು ಚೀಲವನ್ನು ಅಲ್ಲಿಂದ ವ್ಯಕ್ತಿಗೆ ಕೊಡುವಾಗ ಪೊಲೀಸರು ನೇರವಾಗಿ ದಾಳಿ ಮಾಡಿದ್ದಾರೆ. ಆತನ ಬಳಿ ಇದ್ದ ಚೀಲವನ್ನು ಪರಿಶೀಲಿಸಿದಾಗ 2 ಬಾಕ್ಸ್ಗಳಲ್ಲಿ 2,000 ಮುಖಬೆಲೆಯ ಕೋಟಾ ನೋಟುಗಳು 50 ಬಂಡಲ್ಗಳಿದ್ದುದು ಕಂಡು ಬಂದಿದೆ ಎಂದು ತಿಳಿಸಿದರು. ಬಂಧಿತ ಆರೋಪಿಗಳಿಂದ ಕೋಟಾ ನೋಟು ತಯಾರಿಸಲು ಬಳಸಿದ HP ಕಂಪನಿಯ ಲ್ಯಾಪ್ಟಾಪ್, ಎಪೆನ್ಸ್ ಕಂಪನಿಯ ಪ್ರಿಂಟರ್ ಹಾಗೂ ಸಾಗಾಣಿಕೆ ಮಾಡಲು ಉಪಯೋಗಿಸಿದ 2 ಸ್ಕೂಟರ್ಗಳನ್ನು ವಶಪಡಿಸಿಕೊಂಡಿದ್ದು 2,000 ಮುಖಬೆಲೆಯ ಒಟ್ಟು 4,969 ಹಾಗೂ 500 ಮುಖಬೆಲೆಯ ಒಟ್ಟು 195 ನೋಟುಗಳು ಇದ್ದವು ಎಂದು ಮಾಹಿತಿ ನೀಡಿದರು. ಇಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಕ್ರೈಸ್ತ ಬಾಂಧವರೆಲ್ಲರೂ ಸೇರಿಕೊಂಡು ನಗರದ ಕೋಟ್ ರಸ್ತೆಯಲ್ಲಿರುವ ಚರ್ಚಿನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಿಸಿದರು. ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ನಗರದಲ್ಲಿ ಕ್ರೈಸ್ತ ಬಾಂಧವರೆಲ್ಲ ಅತಿ ಸಂತಸದಲ್ಲಿ ಹಬ್ಬವನ್ನು ಬರಮಾಡಿಕೊಂಡು ಒಬ್ಬರಿಗೊಬ್ಬರು ಶುಭಾಶಯಗಳನ್ನು ಕೋರಿ ಸಂತೋಷದ ಹೊನಲಿನಲ್ಲಿ ಮಿಂದೆದ್ದರು. ಚರ್ಚಿನಲ್ಲಿ ಸೇರಿದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಚರ್ಚ್ನ ಫಾದರ್, ಈ ಚರ್ಚ್ ಹಳೆಯದಾಗಿತ್ತು, ಇದರ ನವೀಕರಣವು ಅತ್ಯಂತ ಜರೂರಾಗಿತ್ತು. ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ನಗರದ ಜನರು ಮುಂದಾಗಿ ಇದರ ನವೀಕರಣಕ್ಕೆ ಸಹಾಯ ಮಾಡಿದ್ದಾರೆ ಎಂದು ಹೇಳಿದರು. ನವೀಕರಣಕ್ಕೆ ಸಹಾಯ ಮಾಡಿದವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ ಅವರು ನಂತರ ಪ್ರತಿಯೊಬ್ಬರಿಗೂ ಹೂವಿನ ಗುಚ್ಛಗಳನ್ನು ನೀಡುವ ಮೂಲಕ ಸನ್ಮಾನಿಸಿದರು. ನೆರೆದಿದ್ದ ಜನಸ್ತೋಮಕ್ಕೆ ಆಶೀರ್ವಚನವನ್ನು ನೀಡುವುದರ ಮೂಲಕ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲರಿಗೂ ಶುಭವಾಗಲಿ ಎಂದು ಹರಿಸಿದರು. ನೂತನ ಸಚಿವ ಸತೀಶ್ ಜಾರಕಿಹೊಳಿ ಇಂದು ನಗರದ ರಾಣಿ ಚೆನ್ನಮ್ಮ ಪುತ್ಥಳಿ, ಡಾಕ್ಟರ್ BR ಅಂಬೇಡ್ಕರ್ ಮೂರ್ತಿ, ಶ್ರೀ ಬಸವೇಶ್ವರ ಮೂರ್ತಿ ಹಾಗೂ ಛತ್ರಪತಿ ಶಿವಾಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು. ಮಾಲಾರ್ಪಣೆ ಮಾಡಿ ಮಾತನಾಡಿದ ಸಚಿವರು, ಜಿಲ್ಲೆಯಲ್ಲಿ ಸವಾಲುಗಳಿವೆ, ಅವುಗಳನ್ನು ಆದ್ಯತೆ ಮೇಲೆ ಪರಿಹರಿಸಲಾಗುವುದು, ರಾಜಕೀಯ ಐಕ್ಯತೆ ಸಾಧಿಸಲಾಗುವುದು ಎಂದು ಮಾಧ್ಯಮಗಳ ಎದುರು ಪ್ರತಿಪಾದಿಸಿದರು. ತಮ್ಮ ಹಿರಿಯ ಸಹೋದರ ರಮೇಶ್ ಜಾರಕಿಹೊಳಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಅವರನ್ನು ಸಮಾಧಾನಪಡಿಸಲಾಗುವುದು, ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದು ತಿಳಿಸಿದರು. ಬನ್ನಿ ಸರ್, ಸ್ಟೇಜ್ ಮೇಲೆ ದೊಡ್ಡವರಾಗಿ ಯಾಕೆ ಕಾಮನ್ ಸೆನ್ಸ್ ಇಲ್ಲದವರ್ಗತೆ ಮಾಡ್ತೀರಿ ಎಂದು ಸುರೇಶ್ ಅಂಗಡಿ ಅವರು ಸಾರ್ವಜನಿಕವಾಗಿಯೇ ಪ್ರಭಾಕರ್ ಕೋರೆಯನ್ನು ಪ್ರಶ್ನಿಸಿರುವ ಘಟನೆ ನಗರದ ರಸ್ತೆ ಮೇಲ್ಸೇತುವೆ ಉದ್ಘಾಟನೆ ಸಮಾರಂಭದಲ್ಲಿ ನಡೆಯಿತು. ಇಂದು ಬೆಳಗಾವಿ ನಗರದ ಗೌಕ್ಟಿ ವೃತ್ತದಲ್ಲಿ ಪುನರ್ ನವೀಕರಣಗೊಂಡ ರಸ್ತೆ ಮೇಲ್ಸೇತುವೆ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಪ್ರಭಾಕರ್ ಕೋರೆಯವರು ಮತ್ತು ಸುರೇಶ್ ಅಂಗಡಿಯವರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ನಡೆಯಿತು. ಉದ್ಘಾಟನೆ ಸಮಾರಂಭಕ್ಕೆ ನನಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿಲ್ಲ ಎನ್ನುವ ವಿಚಾರಕ್ಕೆ ಕೋರೆಯವರು ಅಸಮಾಧಾನಗೊಂಡಿದ್ದರು. ಆಗ ಸಂಸದರಾದ ಸುರೇಶ್ ಅಂಗಡಿಯವರು ಆಗಮಿಸಿ, ನೀವು ದೊಡ್ಡವರು, ಇಂಥ ಸಣ್ಣ ಸಣ್ಣ ವಿಷಯಕ್ಕೂ ಹೀಗೆ ಮುನಿಸಿಕೊಂಡು ಕೂಡುವುದು ಸರಿಯಲ್ಲ, ಕಾಮನ್ ಸೆನ್ಸ್ ಇಲ್ಲದರ ಹಾಗೆ ಮಾಡಬೇಡಿ ಎಂದು ವಿನಂತಿಸಿಕೊಂಡರು. ಇದಕ್ಕೆ ಸಮಾಧಾನವಾಗಿಯೇ ಪ್ರತಿಕ್ರಿಯಿಸಿದ ಪ್ರಭಾಕರ್ ಕೋರೆ, ದಾದಾಗಿರಿ ಮಾಡಬೇಡಿ, ನಾನು ಯಾವತ್ತಿಗೂ ಹೆಸರಿಗಾಗಿ ಕೆಲಸ ಮಾಡಿದವನೇ ಅಲ್ಲ, ರಾಜ್ಯಸಭಾ ಸದಸ್ಯನಾದರೂ ನನ್ನ ಹೆಸರನ್ನು ಹಾಕಿಲ್ಲ, ರೈಲ್ವೆ ಇಲಾಖೆಯ ಬಗ್ಗೆ ಹೇಳುತ್ತಿದ್ದೇನೆ ಎಂದರು. ನಂತರ ಸುರೇಶ್ ಅಂಗಡಿಯವರು ಅವರ ಮನವೊಲಿಸಿ ಅವರನ್ನು ಸ್ಟೇಜ್ ಮೇಲೆ ಕರೆದುಕೊಂಡು ಹೋದರು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ರೆಡ್ಡಿ ಸಮುದಾಯದ ಸಚಿವರನ್ನು ಕಡೆಗಣಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಬೆಳಗಾವಿ ರೆಡ್ಡಿ ಸಮುದಾಯದವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂದೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದರು.
ಸಮ್ಮಿಶ್ರ ಸರ್ಕಾರದ ಸಚಿವ ಸಂಪುಟದ ಪುನಾರಚನೆಯಲ್ಲಿ ರೆಡ್ಡಿ ಸಮಾಜದ ಮುಖಂಡರಾದ ಎಚ್.ಕೆ. ಪಾಟೀಲ್ ಹಾಗೂ ರಾಮಲಿಂಗಾರೆಡ್ಡಿ ಅವರು ಎಸ್.ಆರ್. ಪಾಟೀಲ್ ರವರಿಗೆ ಸಚಿವ ಸ್ಥಾನ ನಿರಾಕರಿಸಿ ರೆಡ್ಡಿ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯವಾಗಿದೆ ಎಂದು ಬೆಳಗಾವಿ ರೆಡ್ಡಿ ಸಮುದಾಯದವರೆಲ್ಲರೂ ಕೂಡಿ ನಗರದ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಹಿರಿಯ ಕಾಂಗ್ರೆಸ್ ಪಕ್ಷದ ಅನುಭವಿ ರಾಜಕಾರಣಿಗಳು ಸುದೀರ್ಘ ರಾಜಕೀಯ ಜೀವನದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ಖಾತೆಯ ಸಚಿವರುಗಳಾಗಿ ತಮ್ಮದೇ ಆದಂತಹ ಪಕ್ಷ ನಿಷ್ಠೆ, ಅಪಾರವಾದ ಜನಪರ ಕಾಳಜಿ, ಜನಪ್ರಿಯತೆ ಹಾಗೂ ತಮ್ಮ ಕ್ಷೇತ್ರಗಳಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿಂದ ಜನರಿಗೆ ಪ್ರೀತಿ ಪಾತ್ರರಾಗಿದ್ದಾರೆ. ಸುಮಾರು 14 ಜಿಲ್ಲೆ 80 ತಾಲೂಕುಗಳಲ್ಲಿರುವ ಸುಮಾರು 50 ಲಕ್ಷಕ್ಕೂ ಮೀರಿದ ರೆಡ್ಡಿ ಸಮುದಾಯವನ್ನು ಸಂಘಟಿಸಿ ಒಂದೇ ವೇದಿಕೆ ಸೇರಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅವರನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟಿರುವುದು ನಮಗೆಲ್ಲ ಬೇಸರವಾಗಿದೆ. ಸರ್ಕಾರ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಚಾಲಕನ ನಿಯಂತ್ರಣ ತಪ್ಪಿ ಪೆಟ್ರೋಲ್ ತುಂಬಿದ ಟ್ಯಾಂಕರ್ ಪಲ್ಟಿಯಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಳಿಯಾಳ ಗ್ರಾಮದಲ್ಲಿ ನಡೆದಿದೆ. ಇದರಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಮಹಾರಾಷ್ಟ್ರದ ಜತ್ನಿಂದ ಬೆಂಗಳೂರಿಗೆ ಪೆಟ್ರೋಲ್ ತುಂಬಿಕೊಂಡು ಹೊರಟಿದ್ದ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಳಿಯಾಳ ಗ್ರಾಮದಲ್ಲಿ ನಡೆದಿದೆ. ಎಸ್.ಆರ್. ಲಾರಿ ಸರ್ವಿಸ್ ಏಜೆನ್ಸಿ ಸೇರಿದ ಟ್ಯಾಂಕರ್ ಇದಾಗಿದ್ದು ಪಲ್ಟಿಯಾಗುತ್ತಿದ್ದಂತೆಯೇ ಚಾಲಕ ಮತ್ತು ಮಾಲೀಕ ಪರಾರಿಯಾಗಿದ್ದಾರೆ. ಮನೆಗಳ ಪಕ್ಕದಲ್ಲೇ ಟ್ಯಾಂಕರ್ ಪಲ್ಟಿಯಾಗಿ ಬಿದ್ದಿದ್ದರಿಂದ ಮುಂಜಾಗೃತಾ ಕ್ರಮವಾಗಿ ಗ್ರಾಮದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗಿದ್ದು ಟ್ಯಾಂಕರ್ನಿಂದ ಪೆಟ್ರೋಲ್ ಸೋರಿಕೆಯಾಗುತ್ತಿರುವುದು ಗ್ರಾಮಸ್ಥರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಅಥಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೈಹಿಕ ಶಿಕ್ಷಕರ ಸಂಘ ತಾಲೂಕು ಘಟಕ ರಾಯಬಾಗಿವರ ಸಂಯುಕ್ತ ಆಶ್ರಯದಲ್ಲಿ ಕುಡಚಿ ಪಟ್ಟಣದಲ್ಲಿ ಮಲ್ಲಖಂಬ ಸ್ಪರ್ಧೆಯನ್ನ ನಡೆಸಲಾಯಿತು. ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಅಜಿತ್ ಬಾನೆ ಕನ್ನಡ ಹಿರಿಯ ಪ್ರಾಥಮಿಕ ಮತ್ತು ಹೊಸ ಪ್ರೌಢಶಾಲೆ, ಕುಡಚಿ ಪ್ರಾಥಮಿಕ ದೈಹಿಕ ಶಿಕ್ಷಕರ ಸಂಘ ತಾಲೂಕು ಘಟಕ ರಾಯಬಾಗಿವರ ಸಂಯುಕ್ತ ಆಶ್ರಯದಲ್ಲಿ ಮಲ್ಲಖಂಬ ಪ್ರದರ್ಶನ ಕಾರ್ಯಕ್ರಮ ನೆರವೇರಿತು. ಎಸ್.ಎಸ್. ಹೊರಟ್ಟಿ, ಸಂಸ್ಥಾಪಕ ಅಧ್ಯಕ್ಷರು ಚೈತನ್ಯ ವಸತಿ ಶಾಲೆ ಮೂಡಲ್ಗಿ ಹಾಗೂ ಶ್ರೀ ಹನುಮಂತ ಉದಂಡಪ್ಪ ಪೂಜಾರಿ ಸರಕಾರಿ ಪ್ರೌಢಶಾಲೆ ತುಳಸಿಗೆರೆ ಶಾಲಾ ಮಕ್ಕಳಿಂದ ಪ್ರದರ್ಶನ ಮಾಡಿದರು ಹಾಗೂ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ಹೇಳಿದರು. ಕ್ರೀಡೆಯಲ್ಲಿ ಪ್ರದರ್ಶನ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ಈ ಕ್ರೀಡೆಯನ್ನು ನಡೆಸಿದ ಶಾಲೆ ಮುಖ್ಯಸ್ಥರು, ಶಾಲೆಯ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಲಯನ್ಸ್ ಕ್ಲಬ್ ಬೆಳಗಾವಿ ವತಿಯಿಂದ ನಡೆದ ಸ್ಪೀಡ್ ಮಾರ್ಚ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಉಮೇಶ್ ಕಿಡ್ದಾಳೆ ಎನ್ನುವ ವಿದ್ಯಾರ್ಥಿಯನ್ನ ಇಂದು ಸನ್ಮಾನಿಸಲಾಯಿತು. ನಗರದ ಮಾಡೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಮಂಡಳಿ ವಿದ್ಯಾರ್ಥಿಗೆ ಫಲಕ ಬಹುಮಾನವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಯನ್ನು ಸನ್ಮಾನಿಸಿದರು. ಲಯನ್ಸ್ ಕ್ಲಬ್ ನಡೆಸಿದ್ದ ಸ್ಪೀಡ್ ಮ್ಯಾಚ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಉಮೇಶ್ ಎಲ್ಲರಿಗಿಂತಲೂ ಅಧಿಕ ಮಾರ್ಕ್ಸ್ ಗಳಿಸಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಸನ್ಮಾನ ಸಮಾರಂಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಇನ್ನಿತರ ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಪನಹಳ್ಳಿ ರಸ್ತೆ ಕಡೆ ಹೋಗುವ ರೈಲ್ವೆ ಕಾಂಪೌಂಡ್ ಗೋಡೆ ಯಾವುದೇ ಕ್ಷಣದಲ್ಲೂ ಬೀಳುವ ಸ್ಥಿತಿಯಲ್ಲಿದ್ದರೂ ತಮಗೆ ಏನು ಗೊತ್ತಿಲ್ಲದಂತೆ ಇರುವ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಏನು ಅನ್ನಬೇಕು? ಈ ಮಾರ್ಗದ ಮೂಲಕ ಪ್ರತಿನಿತ್ಯ ನೂರಾರು ವಾಹನಗಳು ಹಾಗೂ ಈ ಗೋಡೆಯ ತಾಕಿಕೊಂಡು ನೂರಾರು ವಿದ್ಯಾರ್ಥಿಗಳು ಸಾರ್ವಜನಿಕರು ಪ್ರತಿನಿತ್ಯ ಸಂಚರಿಸುತ್ತಾರೆ. ಇವರಿಗೆ ಈ ಮಾರ್ಗವು ಅನಿವಾರ್ಯವೂ ಆಗಿದೆ. ಏಕೆಂದರೆ ರಸ್ತೆಯಲ್ಲಿ ಸಾವಿರಾರು ವಾಹನ ಓಡಾಡುವುದರಿಂದ ಅಪಘಾತವಾಗುವುದು ಎಂಬ ಭಯದಿಂದ ಈ ರೈಲ್ವೆ ಕಾಂಪೌಂಡ್ ಗೋಡೆಗೆ ತಾಗಿಕೊಂಡಿರುವ ಫುಟ್ಪಾತ್ ಮೇಲೆ ಓಡಾಡುತ್ತಾರೆ. ವಿಪರ್ಯಾಸ ಏನೆಂದರೆ ಇದೇ ರಸ್ತೆಯಲ್ಲಿ ರೈಲ್ವೆ ಅಧಿಕಾರಿಗಳು ತಿರುಗಾಡುತ್ತಿದ್ದರೂ ಇವರಿಗೆ ಮಾತ್ರ ಬೀಳುವ ಹಂತದಲ್ಲಿರುವ ಗೋಡೆ ಕಣ್ಣಿಗೆ ಬೀಳುತ್ತಿಲ್ಲ. ಇಂತಹ ದಪ್ಪ ಚರ್ಮದ ಅಧಿಕಾರಿಗಳು ನಮಗೆ ಬೇಕು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NK ನ್ಯೂಸ್.